ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂಗೆ ಯಾಕೋ ನಿಮ್ಮ ಉಪಾಯ ಬೇಡ ಅನಿಸ್ತಿದೆ, ನನಗೆ ಬೇಕು ಅನ್ನಿಸ್ತಿದೆ. ನನ್ನ ಪ್ಲಾನ್ ಸಖತ್ತಾಗಿದೆ, ಗ್ಯಾರಂಟಿ ವರ್ಕ್ ಆಗುತ್ತೆ. ನಾನು ಹೇಳ್ದಂಗೆ ಮಾಡು, ಕೂತ್ಕೋ. ದುರ್ಗಾ ಕೂತ್ಕೋ ಅಂದೆ ತಾನೆ. ಇವಾಗ ನಾನು ಹೇಳ್ದಂಗೆ ಮಾಡು. ಆದ್ರೆ ದುರ್ಗಾ, ಇಬ್ರು ಬರ್ತಿದ್ದಾರೆ, ಶುರು ಹಚ್ಕೋ. ತಲೆನೋವು ಆಗ್ತಿಲ್ಲ ದುರ್ಗಾ, ಓವರ್ ಆಗ್ತಿದೆ. ನಿನ್ ತಲೆ ಎಲ್ಲಿದೆ? ತಲೆನೋವು. ತಲೆ ನೋವ್ತಾ ಇದೆ. ಅಯ್ಯೋ, ಟ್ರಾಜಿಡಿ ಮಾಡು ಅಂದ್ರೆ ಕಾಮಿಡಿ ಮಾಡ್ಕೊಂಡು ಕೂತಿದ್ದಾಳೆ. ಇವಳೇನ್ ತಲೆನೋವು ಬಂದಿರೋ ತರ ಆಕ್ಟ್ ಮಾಡ್ತಾ ಇದ್ದಾಳ? ಗೊತ್ತೇ ಆಗ್ತಿಲ್ವಲ್ಲ. ಒಳ್ಳೆ ಡಬ್ಬ ತರ ಆಕ್ಟ್ ಮಾಡ್ತಿದ್ಯಾ ದುರ್ಗಾ. ನನ್ ತಂಗಿ ಅಂತನಾದ್ರೂ ಸ್ವಲ್ಪ ಆಕ್ಟಿಂಗ್ ಕಲಿಬಾರ್ದಿತ್ತ? ದುರ್ಗಾ, ಏನಾಯ್ತು? ಯಾಕೆ ತಲೆ ಹಿಡ್ಕೊಂಡಿದ್ಯಾ? ದುರ್ಗಾ, ಹುಷಾರಿಲ್ವಾ? ತಲೆನೋವಾ? ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಎಸ್, ಏನಾದ್ರೂ ಹೆಲ್ಪ್ ಬೇಕಿದ್ರೆ ಹೇಳು. ಬಾಸು, ನಂಗೆ ತಲೆ ತುಂಬಾ ಸಿಡಿತಾ ಇದೆ. ಒಂದ್ ಕಡಕ್ ಟೀ ಮಾಡ್ಕೊಡ್ತೀರಾ? ಟೀಗೆ ಶುಂಠಿ ಹಾಕಿ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತಂತೆ. ದುರ್ಗಾ, ನಿಂಗೆ ತಲೆನೋವು ಕಡಿಮೆ ಆಗ್ಬೇಕಂದ್ರೆ ನಾನೇನ್ ಮಾಡ್ಬೇಕು? ಪುಟ್ ಮೇಡಮ್, ನೀನು ಬಾಸಿಗೆ ಸಹಾಯ ಮಾಡ್ತೀಯಾ? ಯಾಕಂದ್ರೆ ಅವ್ರಿಗೆ ಟೀ ಮಾಡೋದಕ್ಕೆ ಬರೋದಿಲ್ಲ. ಹಾಗೇನಿಲ್ಲ, ನನಗೆ ಟೀ ಮಾಡೋದಕ್ಕೆ. ಹೌದೌದು, ದುರ್ಗಾ ಹೇಳ್ತಾರದು ಕರೆಕ್ಟ್. ನನಗೆ ಟೀ ಮಾಡೋದಕ್ಕೆ ಬರಲ್ಲ. ಒಂದ್ಸಲ ಟೀಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕ್ಬಿಟ್ಟಿದ್ದೆ. ಹೌದು ಪುಟ್ ಮೇಡಮ್. ಇವ್ರು ಮತ್ತೆ ಟೀಗೆ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೆ ನೀನು ಅವ್ರಿಗೆ ಸ್ವಲ್ಪ ಹೇಳ್ಕೊಡು. ಆಮೇಲೆ ಹೋಗೋಗು, ಬೇಗ ಮಾಡ್ಕೊಂಬ. ನಂಗೆ ತಲೆ ತುಂಬಾ ನೋವ್ತಿದೆ. ಸರಿ, ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು. ಮತ್ತೆ ಹೇಗೆ ಆಕ್ಟಿಂಗ್ ಮಾಡಿದೆ? ಸೂಪರ್ ಅಲ್ಲ? ನನ್ನ ಪ್ಲಾನ್ ಸಾಕಾಗಿತ್ತು, ನಿನ್ನ ಆಕ್ಟಿಂಗ್ ಡಬ್ಬಾ ಥರ ಇತ್ತು. ಈ ಕೊಪ್ಪಗೇನು ಕಮ್ಮಿ ಇಲ್ಲ. ಅಪ್ಪ ಮಗಳು ಕಾಂಬಿನೇಷನ್ ನೋಡೋದಕ್ಕೆ ಸಖತ್ತಾಗಿರತ್ತೆ. ನಾನಂತೂ ಇದನ್ನ ಮಿಸ್ ಮಾಡಲ್ಲಪ್ಪ. ಮೊದಲು ಒಂದು ಗ್ಲಾಸ್ ನೀರನ್ನ ಸ್ಟವ್ ಮೇಲೆ ಇಡು. ಬಿಟ್ಟೆ. ನೀರಿಟ್ರೆ ಸಾಕಾಗುತ್ತಾ? ಸ್ಟವ್ನ ಏನ್ ಮಾಡ್ಬೇಕು? ಹಚ್ತೀನಿ. ಆಯ್ತು. ಈಗ ಶುಂಠಿನ ಚಚ್ಚಬೇಕು. ಚಚ್ಚೋದಾ? ಈ ದುರ್ಗಾ ಇವಳಿಗೆ ಚಚ್ಚೋದನ್ನೆಲ್ಲ ಹೇಳ್ಕೊಟ್ಬಿಟ್ಟಿದ್ದಾಳೆ. ಎಲ್ಲದನ್ನು ನಾನೇ ಹೇಳ್ಕೊಡ್ಬೇಕು. ಇಲ್ಲಿ ಹಿಂಗ್ ಮಾಡ್ಬೇಕು. ಸರಿ ಮೇಡಮ್, ಅಂಬಿಕಾ ಮಿನಿ ವರ್ಷನ್. ಆಯ್ತು. ಆಮೇಲೆ ಒಂದ್ ನಿಮಿಷ ಚೆಕ್ ಮಾಡ್ತೀನಿ. ಹಾ, ಈಗ ಶುಂಠಿನ ನೀರೊಳಗೆ ಹಾಕ್ಬೇಕು. ಒಂದ್ ನಿಮಿಷ. ಎಲ್ಲಿ ಈ ತರ ಬಬಲ್ಸೇ ಬರ್ತಿಲ್ಲ? ಇನ್ನೊಂದು ಸ್ವಲ್ಪ ಕಾಯ್ಬೇಕನ್ಸುತ್ತೆ. ಎಲ್ಲಾ ಕೆಲ್ಸನೂ ನಾನೇ ಹೇಳ್ಕೊಡ್ಬೇಕು. ಅಪ್ಪ ಮಗಳು ಏನೋ ಮಾಡ್ತಾ ಇದ್ದೀರಾ? ನಾಟ್ ಎನಿಮೋರ್. ನೀರು ಕುದೀತಾ ಇದೆ. ಇದನ್ನ ಹಾಕ್.
ನೀರ್ ಜಗ್ ಹುಡುಕ್ತಾ ಇದೆ, ಇಲ್ಲಿದೆ. ನೆಕ್ಸ್ಟು ಈಗ ಟೀ ಪುಡಿ ಹಾಕ್ಬೇಕು 1 ಟೇಬಲ್ ಸ್ಪೂನು. ಟೀ ಪುಡಿ. ಹಿತಾ, ಈ ಬೆಂಕಿ ನೋಡಿದ್ರೆ ನಿಮ್ಮಮ್ಮ ನೆನ್ಪಾಗಲ್ವಾ? I hate you. ನಂಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ನೀನ್ ನನ್ನ ಹತ್ರ ಇದ್ರೆ ನಂಗೆ ಇಷ್ಟ ಆಗಲ್ಲ. I hate you. ಅರೆ, ಇಷ್ಟೊತ್ತು ಚೆನ್ನಾಗೇ ಇದ್ಲಲ್ಲ, ಸಡನ್ನಾಗಿ ಏನಾಯ್ತು? ಬೇಜಾರ್ ಮಾಡ್ಕೋಬೇಡಿ ಶರತ್. ಚಿಕ್ಕ ಹುಡ್ಗಿ ಅಲ್ವಾ, ಒಂದ್ಸಲ ಇದ್ದಿದ್ ಮೂಡು ಇನ್ನೊಂದ್ಸಲ ಇರೋದಿಲ್ಲ. ಕಿಟಕಿ ಹತ್ರ ನಿಂತ್ಕೊಂಡು ಏನ್ ನೋಡ್ತಿದ್ದೀರಾ? ತುಂಬಾ ದುಃಖ ಆದಾಗ ರಾತ್ರಿ ಆಕಾಶದ ಹತ್ರ ಹೇಳ್ಕೋಬೇಕಂತೆ. ಅಂಬಿಕಾ ಯಾವಾಗ್ಲೂ ಹೇಳೋಳು. ರಾತ್ರಿ ಆಕಾಶದ ಹತ್ರ ಅದಕ್ಕೇನ್ ಗೊತ್ತಾಗುತ್ತೆ? ಬೆಳಿಗ್ಗೆ ಸೂರ್ಯನ ಬೆಳಕು ಮೂಡಿದಾಗ ರಾತ್ರಿ ಆಕಾಶನ ಕವದಿರೋ ಕತ್ಲು ಹೇಗೆ ಓಡ್ ಹೋಗುತ್ತೋ ಹಾಗೆ ನಮ್ಮ ದುಃಖನೂ ಓಡ್ ಹೋಗುತ್ತಂತೆ. ಆದ್ರೆ ನನ್ನ ಬದುಕು ಅಮಾವಾಸ್ಯೆ ರಾತ್ರಿ ಥರ ಆಗೋಗಿದೆ ದುರ್ಗ. ಕತ್ಲಲ್ಲೇ ಮುಳುಗಿ ಹೋಗ್ಬಿಟ್ಟಿದೆ. ಅದು ಯಾವತ್ತೂ ಹಾಗೆ ಇರುತ್ತೆ ಅಂತ ಅನ್ಸುತ್ತೆ ದುರ್ಗ. ಸೂರ್ಯಂಗೂ ನನ್ನ ಜೀವನದಲ್ಲಿ ಕತ್ಲು ಕಳೆಯೋದಕ್ಕಾಗಲ್ಲೇನೋ ಅಂತ ಅನ್ನಿಸ್ತಾ ಇದೆ. ಸೂರ್ಯ ಇರಲಿ, ಚಿಕ್ಕ ಪುಟ್ಟ ನಕ್ಷತ್ರಗಳು ಅಲ್ಲಿ ಇಲ್ಲಿ ಏನಾದರೂ ಬೆಳಕು ನೀಡುತ್ತಾ ಅಂತ ಅನ್ಕೊಂಡ್ರೆ ಅದು ಇಲ್ಲ. ನನ್ನ ಲೈಫಲ್ಲಿ ಕತ್ಲಾಗಿ ಉಳಿದು ಬಿಡುತ್ತೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲ ಬಾಸು, ನೀವ್ ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಈಗ ತಾನೇ ನೀವೇ ಹೇಳಿದ್ರಲ್ವಾ ಅಮಾವಾಸ್ಯೆ ಕತ್ಲು ಅಂತ. ಯಾವಾಗ್ಲೂ ಅಮಾವಾಸ್ಯೆ ಇರೋದಿಲ್ಲ ಬಾಸು, ಹುಣ್ಣಿಮೆನೂ ಬಂದೇ ಬರುತ್ತೆ. ನೋಡ್ತಾ ಇರಿ. ನನ್ನ ಹಿತನ ಒಂದು ಮಾಡೋದಕ್ಕೆ ನೀನು ತುಂಬಾ ಪ್ರಯತ್ನ ಪಟ್ಟಿದ್ಯಾ ದುರ್ಗಾ, ಅದು ನಂಗೆ ಚೆನ್ನಾಗಿ ಗೊತ್ತು.